दादी अब आएंगे 1 लाख व्यूज। दादी का फेस दिखा दिया। ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಚಂಡೀಗಢದಿಂದ ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಟ್ರಾವೆಲ್ ವ್ಲಾಗ್ ಮುಖಾಂತರ ನಾನು ಕೆಲವಷ್ಟು ನನ್ನ ಮನದಾಳದ ಮಾತುಗಳನ್ನು ಶೇರ್ ಮಾಡ್ಕೊತೀನಿ. ಅದ್ರ ಜೊತೆಗೇ ನಾವು ಯಾವ ಕಾರಣಕ್ಕಾಗಿ ದೆಹಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆನೂ ಸಹ ಡೀಟೇಲ್ಸ್ನ ಕೊಡ್ತೀನಿ. ವ್ಲಾಗ್ನ ಸ್ಕಿಪ್ ಮಾಡ್ದಿರಾ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಸೊ ಇವಾಗ ಬೆಳಗ್ಗೆ 7:15 ಆಗ್ತಾಯಿದೆ. ನಾವು ಚಂಡೀಗಢ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ದೀವಿ. 7:40ಕ್ಕೆ ನಮ್ಮದು ಟ್ರೈನ್ ಇದೆ. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಬಂದು ನಾವು ರೀಚ್ ಆಗಿದ್ದೀವಿ. ಮಕ್ಕಳ ಜೊತೆ ಎಲ್ಲಿಗಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ವಿ ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಅಬೌಟ್ ಟೈಮ್. ಸ್ವಲ್ಪ ಟೈಮಲ್ಲಿ ವ್ಯತ್ಯಾಸ ಆದ್ರೂ ಸ್ಟ್ರೆಸ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಂತೂ ಸಹಜವಾಗಿರುತ್ತೆ. ಸೊ ಅದರಿಂದನೇ ಎಲ್ಲ ಪ್ರಿಪ್ರೇಷನ್ಸು ಮೊದಲೇ ಮಾಡಿಕೊಂಡು ಮಕ್ಕಳನ್ನೂ ಬೇಗ ರೆಡಿ ಮಾಡಿ ನಾವು ಬೇಗ ರೆಡಿಯಾಗಿ ಆನ್ ಟೈಮ್ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆಗಿದ್ದೀವಿ. ಒಂದು ಕಂಫರ್ಟೇಬಲ್ ಮತ್ತು ಕನ್ವೀನಿಯೆಂಟ್ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ಗೋಸ್ಕರ. ಮಕ್ಕಳಿಬ್ಬರಿಗೂ ಫೈನಲ್ ಎಕ್ಸಾಮ್ದು ಶೆಡ್ಯೂಲ್ ಆಗಿತ್ತು. ಸಿಲೆಬಸ್ಸೂ ಸಹ ನಮಗೆ ಶೇರ್ ಮಾಡಿ ಆಗಿತ್ತು ಸ್ಕೂಲಿಂದ. ಇನ್ ಬಿಟ್ವೀನ್ 1-2 ದಿನ ರಜಾ ಇತ್ತು. ಸೊ ಈ ಗ್ಯಾಪಲ್ಲಿ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ದೆಹಲಿಗೆ ಹೋಗಿ ನಮ್ಮ ಅತ್ತೆ ಮಾವನ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಮನ್ಕಿರದ್ದು ಅಂದರೆ ಚಿಕ್ಕ ಮಗಂದು 8ನೇ ತಾರೀಕಿಗೆ ಹುಟ್ಟುಹಬ್ಬ ಇತ್ತು. ಈಗಾಗಲೇ ನಾನು ವ್ಲಾಗ್ನೂ ಸಹ ಶೇರ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ವೋ ಪ್ಲೀಸ್ ನೋಡಿ. ಸೊ ಅವನ ಬರ್ಡೇಗೆ ನಮ್ಮ ಅತ್ತೆ ಮಾವ ಬರ್ತೀನಿ ಅಂತ ಹೇಳ್ತಿದ್ರು ಕಳೆದ 2 ತಿಂಗಳಿಂದ. ಬಟ್ ಅಟ್ ದ ಎಂಡ್ ಮೂಮೆಂಟಲ್ಲಿ ಯಾವಾಗಲೂ ಅವ್ರು ಮಾಡೋ ಥರನೇ ಬಂದಿಲ್ಲ. ನಮ್ಮ ಮಾವನಿಗೆ ಹುಷಾರಿಲ್ಲ ಅಂತ ಕಾಲ್ ಬಂದಿತ್ತು. ಸೊ ಆದ ಕಾರಣದಿಂದ ನಾವೇ ಹೋಗ್ಬಿಟ್ಟು ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಒಂದು 2 ದಿನಕ್ಕೆ ನಾವು ದೆಹಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಮಕ್ಕಳಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದರು. ದೆಹಲಿಗೆ ಅಜ್ಜ ಅಜ್ಜಿ ಮನೆಗೆ ಹೋಗಬೇಕು ಅಂತ ಅಂದರೆ ಅವರ ಎಕ್ಸೈಟ್ಮೆಂಟ್ನ ತಡೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದೇ ರೀತಿ ನಮ್ಮ ಅತ್ತೆ ಮಾವನಿಗೂ ಸಹ ಅವರ ಮೊಮ್ಮಕ್ಕಳನ್ನ ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಅವರು ನಮ್ಮ ಮನೆಗೆ ಬರದೇ ಇದ್ರೂ ಸಹ ನಮ್ಮನ್ನು ಯಾವಾಗ್ಲೂ ಅಲ್ಲಿಗೆ ಕರೀತಾ ಇರ್ತಾರೆ. ಬಿಕಾಸ್ ಅವರ ಒಂದು ಕಂಫರ್ಟ್ ಪ್ಲೇಸು ಅವರ ಮನೆಯಾಗಿರುತ್ತೆ. ತುಂಬ ಟ್ರಾವೆಲೆಲ್ಲನೂ ಎಲ್ಲಿಗೂ ಮಾಡಲ್ಲ. ಡೆಲ್ಲಿ ಅವರ ಕಂಫರ್ಟ್ ಪ್ಲೇಸ್ ಆಗಿರುತ್ತೆ. ಅದನ್ನು ಬಿಟ್ಟು ನಾವು ಅವ್ರಿಗೆ ಯಾವುದೇ ಒಂದು ಸಲಹೆನ ಕೊಟ್ರೂ ಅದನ್ನು ಅವರು ಆ್ಯಕ್ಸೆಪ್ಟ್ ಮಾಡಲ್ಲ. ನೀವು ಚೆನ್ನಾಗಿರಿ ಅನ್ನೋ ಮಾತನ್ನು ಯಾವಾಗ್ಲೂ ಹೇಳ್ತಾರೆ. ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನೋ ಒಂದು ಸಲಹೆನೂ ಸಹ ನಮಗೆ ಕೊಡ್ತಾರೆ. ಸೊ ಇವಾಗ ನಾವು ದೆಹಲಿಗೆ ಬಂದು ರೀಚ್ ಆಗಿದ್ದೀವಿ. ದೆಹಲಿಯ ಶಾದ್ರಾ ಎನ್ನುವ ಏರಿಯಾದಲ್ಲಿ ನಮ್ಮ ಅತ್ತೆ ಮಾವ ಇರೋದು. ಸೊ ಆ ಏರಿಯಾದಲ್ಲಿರುವ ಗುರುದ್ವಾರ ಸಾಹಿಬ್ಗೆ ಬಂದಿದ್ದೀವಿ. ಇದೇ ಗುರುದ್ವಾರ ಸಾಹಿಬಲ್ಲಿನೇ ನಮಗೆ ಮದುವೆ ಆಗಿದ್ದು, ಅನಂತ್ ಕಾರಜ್ ಆಗಿದ್ದು. ಸೊ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಮನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ಆಶೀರ್ವಾದ ಪಡೆದು ಕೈ ಮುಗಿದು ನಮ್ಮ ಮದುವೆಯ ಜರ್ನಿ ಬಗ್ಗೆ ಮಕ್ಕಳ ಜೊತೆ ಮಾತನಾಡಿ ನಂತರ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನಾವು ಗುರುದ್ವಾರ ಸಾಹಿಬ್ಗೆ ಬಂದ್ವಿ. ಒಂಥರ ಖುಷಿ ಆಗುತ್ತೆ. ಯಾವ ಮಂಟಪದಲ್ಲಿ, ಯಾವ ಗುರುದ್ವಾರ ಸಾಹಿಬಲ್ಲಿ ಎಲ್ಲಿ ನಮಗೆ ಮದುವೆ ಆಗುತ್ತೋ ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ಆ ಒಂದು ಜರ್ನಿ ಬಗ್ಗೆ ಮಾತಾಡೋವಾಗ ಹೇಳಲಾಗದ ಖುಷಿ ಆಗುತ್ತೆ ಫ್ರೆಂಡ್ಸ್. ಸೊ ನಾವು ಫೋಟೋಸ್ ಎಲ್ಲ ತೋರಿಸಿ ಮಕ್ಕಳಿಗೆ ಹಿಂಗಾಯಿತು ನಮ್ಮ ಮದುವೆ ಅಂತ ತೋರಿಸಿದ್ರೆ ಅವರೂ ಖುಷಿಪಟ್ಟರು. ಸೊ ಗುರುದ್ವಾರ ಸಾಹಿಬಿಂದ ನಮ್ಮ ಅತ್ತೆ ಮನೆಗೆ ಜಸ್ಟ್ 10 ಮಿನಿಟ್ಸ್ ಆಗುತ್ತೆ. ಇವಾಗ ನಾವು ರಿಕ್ಷಾದಲ್ಲಿ ಕುತ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ದೆಹಲಿಯಲ್ಲಿ ಈ ಥರದ ರಿಕ್ಷಾಸ್ ಭಾಳಷ್ಟು ಸಿಗುತ್ತೆ ಫ್ರೆಂಡ್ಸ್. ನಮ್ಮ ಬೆಂಗಳೂರು ಕಡೆ ಎಲ್ಲನೂ ಈ ಥರದ ರಿಕ್ಷಾಸ್ ನೋಡೋದಕ್ಕೆ ಆಗೋದೇ ಇಲ್ಲ. ಇಲ್ಲಿ ಎಲ್ಲಿ ನೋಡಿದ್ರೂ ಏರಿಯಾದಲ್ಲಿನೂ ರಿಕ್ಷಾಸ್ ಇರುತ್ತೆ. ₹10 ಕೊಟ್ಟರೆ ಡೆಸ್ಟಿನೇಷನ್ಗೆ ರೀಚ್ ಮಾಡ್ತಾರೆ. ಸೊ ರಿಕ್ಷಾದಲ್ಲಿ ಕುತ್ಕೊಂಡು ಬಂದ್ವಿ. ನಮ್ಮ ಅತ್ತೆ ಮನೆಯಲ್ಲಿ ಸ್ವಲ್ಪ ರಿನೋವೇಷನ್ ಆಗ್ತಾ ಇರೋ ಕಾರಣದಿಂದ ಮನೆ ಒಳಗಡೆ ಹೋಗಿದ ತಕ್ಷಣವೇ ನಾನೇನು ವ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್. ಚೆನ್ನಾಗಿರಲ್ಲ. ನಾನು ಅಮಾವಾಸ್ಯೆಗೆ ಒಂದು ಸಲ ಹೋಗೋದು. ಹೋದ ತಕ್ಷಣವೇ ಕ್ಯಾಮ್ರಾ ಆನ್ ಮಾಡಿ ಮನೆ ಒಳಗಡೆ ಅವನ್ನೆಲ್ಲ ತೋರಿಸಿ ವ್ಲಾಗ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಸುಮ್ಮನೆ ನಾನು ಅವ್ರ ಜೊತೆ ಮಾತಾಡಿಕೊಂಡು ಅಡುಗೆ ಎಲ್ಲ ಮಾಡಿಟ್ಟಿದ್ರು ಪಾಪ ನಮ್ಮ ಅತ್ತೆ. ತಿಂದು ಟೀ ಕುಡಿದು ಸಂಜೆವರೆಗೂ ಇಲ್ಲದೇ ಇರೋದು ಎಲ್ಲನೂ ಮಾತಾಡಿ ಎಲ್ಲಿಗಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ನಮ್ಮ ಅತ್ತೆಗೆ ಆ್ಯಕ್ಚುಲಿ ಸ್ವಲ್ಪ ರಿಲೀಫ್ ಸಿಗಲಿ, ಅವರೂ ಆಚೆ ಕಡೆ ಟ್ರಾವೆಲ್ ಮಾಡಲಿ. ಯಾಕಂದರೆ ಅವ್ರು ಮನೆಯಲ್ಲೇ ಇರ್ತಾರೆ ಫ್ರೆಂಡ್ಸ್. ಮನೆಯಲ್ಲಿ ಗೊತ್ತಲ್ಲ, ಗಂಡು ಮಕ್ಕಳಿದ್ದಾರೆ, ಮದುವೆ ಆಗಿಲ್ಲ. ಮತ್ತು ನಮ್ಮ ಮಾವನಿಗೂ ಸಹ ಏಜ್ ಆಗಿದೆ, ಹುಷಾರಿಲ್ಲ, ಎಲ್ಲನೂ ಅವರೇ ನೋಡ್ಕೊತಾ ಇದ್ದಾರೆ. ಸ್ವಲ್ಪ ಅವ್ರಿಗೂ ಚೇಂಜ್ ಇರಲಿ ಅನ್ನೋ ಥರ ನಾವು ಪ್ಲ್ಯಾನ್ ಮಾಡ್ತಿದ್ವಿ. ಆವಾಗ ನಮ್ಮ ಮಾವನೇ ನಮಗೆ ಸಲಹೆ ಕೊಟ್ಟರು.
ಮಾಲ್ಗೆಲ್ಲನೂ ಕರ್ಕೊಂಡೋಗೋದು ಬೇಡ. ಮಗಳ ಮನೆಗೆ ನಿಮ್ಮ ಅತ್ತೆನ ಕರ್ಕೊಂಡೋಗಮ್ಮ, ತುಂಬ ಖುಷಿ ಪಡ್ತಾರೆ, ಡಬಲ್ ಎನರ್ಜಿ ಬರುತ್ತೆ ಅಂತ ಹೇಳಿ. ಸೊ ಅದೇ ರೀತಿನೇ ನಾವು ಪ್ಲ್ಯಾನ್ ಮಾಡಿ ನಮ್ಮ ನಾದಿನಿ ಮನೆಗೆ ಬಂದಿದ್ದೀವಿ. ನಮ್ಮ ಅತ್ತೆ ಅವ್ರ ಮಗಳನ್ನ ನೋಡಿ, ಮೊಮ್ಮಗಳನ್ನ ನೋಡಿ, ಅಳಿಯನ್ನ ನೋಡಿ ತುಂಬ ಖುಷಿಪಟ್ಟರು. ಅದೇ ರೀತಿನೇ ನಾವೂ ಸಹ ತುಂಬ ಖುಷಿಪಟ್ವಿ ಫ್ರೆಂಡ್ಸ್. ಇವನು ಅಗಮ್‌ಜೋತ್ ಸಿಂಗ್ ಅಂತ ಹೇಳಿಬಿಟ್ಟು ನನ್ನ ನಾದಿನಿಯ ಮಗ, ಒಬ್ಬನೇ ಮಗ, ತುಂಬ ಮುದ್ದಾದ ಮಗ. ಮಕ್ಕಳು ಮೂವರಲ್ಲಿನೂ ಒಳ್ಳೆ ಬಾಂಡಿಂಗ್ ಇದೆ. ಕಾಲ್ಸಲ್ಲಿ ಮಾತಾಡ್ತಾ ಇರ್ತಾರೆ, ಗೇಮ್ಸ್ ಆಡ್ತಾರೆ, ಮತ್ತು ವಿಡಿಯೋ ಕಾಲ್ಸ್ ಮುಖಾಂತರ ಕನೆಕ್ಟ್ ಆಗಿರ್ತಾರೆ. ಇನ್‌ಫ್ಯಾಕ್ಟ್ ನಾನು ನನ್ನ ನಾದಿನಿ ತುಂಬ ಕ್ಲೋಸ್ ಆಗಿದ್ವಿ. ಎಲ್ಲನೂ ನಾನು ತುಂಬ ಟ್ರಾನ್ಸ್‌ಪರೆಂಟ್ ಆಗಿ ಅವಳ ಹತ್ರನೂ ಮಾತಾಡ್ತಾ ಇದ್ದೆ. ಯಾಕಂದರೆ ನಮ್ಮಿಬ್ಬರದು ಏಜಲ್ಲಿ ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಹೈಟು ವೆಯ್ಟಲ್ಲಿನೂ ಸಹ ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಒಟ್ಟಾಗಿದ್ದಾಗ ನನ್ನ ಬಟ್ಟೆ ಅವಳು ಹಾಕ್ಕೊತಾ ಇದ್ಲು, ಅವಳ ಬಟ್ಟೆ ನಾನು ಹಾಕ್ಕೊತಾ ಇದ್ದೆ. ಎಲ್ಲಿಗೋದ್ರೂ ನಾವಿಬ್ಬರೇ ಹೋಗ್ತಾ ಇದ್ವಿ. ಅವಳ ಮದುವೆಯ ಒಂದು ಜರ್ನಿಯಲ್ಲಿ ನಾನು ದೊಡ್ಡ ಸೊಸೆಯಾಗಿ, ಅವಳ ಅತ್ತೆಯಾಗಿ ಎಲ್ಲಾನು ರೆಸ್ಪಾನ್ಸಿಬಿಲಿಟೀಸನ್ನು ಸಹ ನಾನು ನಿಭಾಯಿಸಿದೆ. ಮದುವೆಯಾಗಿ ಅವ್ರ ಗಂಡನ ಮನೆಗೆ ಹೋದ್ಮೇಲೆ ಅವರ ಮನೆಯಲ್ಲಿ ಏನೇ ಒಂದು ಸೆಲೆಬ್ರೇಷನ್ಸ್ ಆದ್ರೂ, ಕಾರ್ಯಗಳಾದ್ರೂ ನಮ್ಮ ಅತ್ತೆ ಮಾವನ ಜೊತೆ ನಾನು ನನ್ನ ಗಂಡ ಇದ್ದೇ ಇರ್ತಿದ್ವಿ. ನಮ್ಮ 4 ಜನಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಇನ್ವೈಟ್ ಮಾಡ್ತಿದ್ರು. ಸೊ ನನ್ನ ಗಂಡನ ಸ್ವಂತ ತಂಗಿ, ನಮ್ಮ ಅತ್ತೆಯ ಪ್ರಾಣನೇ ಅಂತ ಹೇಳ್ಬೋದು. ಸಿಮ್ರನ್ ಕೌರ್ ಅಂತ ನನ್ನ ನಾದಿನಿಯ ಹೆಸರು. 2 ವರ್ಷಗಳ ಹಿಂದೆ ಇವರು ನಮ್ಮ ಮನೆಗೆ ಬಂದಿದ್ದಾಗ ಮಕ್ಕಳ ವಿಷಯದಲ್ಲಿ ಪುಟ್ಟ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಮಾತಾಡೋದನ್ನು ನಾವು ಬಿಟ್ಟಿದ್ದಷ್ಟೇ. ಮಾತಾಡೋದನ್ನು ಬಿಟ್ರೂ ಪ್ರತಿ ವರ್ಷ ರಕ್ಷಾಬಂಧನ್ ಹಬ್ಬಕ್ಕೆ ನನಗೋಸ್ಕರ ರಾಖಿ ಸೆಂಡ್ ಮಾಡ್ತಿದ್ರು. ಈ ಕಡೆ ನಾರ್ತಲ್ಲಿ ಅಣ್ಣನ ಹೆಂಡತಿಗೂ ಸಹ ತಂಗಿ ರಾಖಿ ಟೈ ಮಾಡ್ತಾಳೆ. ಸೊ ನನಗೋಸ್ಕರ ಪ್ರತಿ ವರ್ಷ ರಾಖಿ ಸೆಂಡ್ ಮಾಡ್ತಿದ್ಳು. ಸೊ ಇವಾಗ ನಾವು ಹೋಗಿ ಮೀಟ್ ಮಾಡಿ ಏನೇ ಒಂದು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಒಂದು ಒಳ್ಳೆ ಮನ್ಸು ತುಂಬ ಖುಷಿಯಿಂದ ಮತ್ತೆ ನಮ್ಮ ಮನೆಗೆ ಹಿಂತಿರುಗಿ ಬಂದಿದ್ದೀವಿ. ನಮ್ಮ ಮಾವನ ಹೆಲ್ತು ಪರವಾಗಿಲ್ಲ ಫ್ರೆಂಡ್ಸ್. ಏಜ್ ಆಗ್ತಾ ಇದೆ ಅಲ್ವಾ, ಚಳಿಗಾಲದಲ್ಲಿ ಅವ್ರದ್ದು ಬಾಡಿ ಸ್ವಲ್ಪ ವೀಕ್ ಆಗಿಬಿಡುತ್ತೆ. ಮತ್ತು ಅಸ್ತಮಾ ಪೇಷಂಟೂ ಕೂಡ ಹೌದು. ಅದರಿಂದ ತುಂಬ ಕೆಮ್ಮು ಬರೋದು, ಕಫ್ ಬರೋದು, ಈ ರೀತಿ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ವೆದರ್ ಚೇಂಜ್ ಆದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿಬಿಡ್ತಾರೆ. 77 ಇಯರ್ಸ್ ನಮ್ಮ ಮಾವನಿಗೆ ಏಜು. ಫಿಸಿಕಲಿ ವೀಕ್ ಆದ್ರೂ ಮೆಂಟಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ನಮಗಿನ್ನೂ ಧೈರ್ಯ ಕೊಡ್ತಾರೆ. ಸೊ ನಾವು ಅವ್ರನ್ನ ನೋಡೋಕ್ಕೆ ಹೋದ್ವಿ. ಅವರು ನನ್ನ ಮತ್ತು ನನ್ನ ನಾದಿನಿಯ ಒಂದು ಸಂಬಂಧವನ್ನು ಸರಿಪಡಿಸೋದಕ್ಕೆ ನಮ್ಮ ಅತ್ತೆ ಜೊತೆ ಅವ್ರ ಮನೆಗೆ ಕಳಿಸ್ಬಿಟ್ಟು ಖುಷಿಪಟ್ಟರು. ನೀವು ಹೋಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬನ್ನಿ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ನನ್ನ ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಗಾದೆ ಮಾತನ್ನು ತುಂಬ ಪೇರೆಂಟ್ಸು ಪಾಲಿಸ್ತಾರೆ. ಒಂದ್ಸಲ ಅವರ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಟ್ರೆ ಇನ್ನು ಅವರು ನಮ್ಮ ಮಕ್ಕಳೇ ಅಲ್ಲ, ಅವರು ನಮ್ಮ ಮನೆಯಿಂದ ಬೇರೆ ಆಗಿಬಿಟ್ಟಿದ್ದಾರೆ, ನಮಗೆ ಅವರು ಅತಿಥಿಗಳ ಥರ, ಅವ್ರಿಗೆ ಏನೇ ಒಂದು ಹಕ್ಕು ಸಿಗೋದಿಲ್ಲ, ಅವರು ನಮ್ಮನ್ನು ಪ್ರಶ್ನೆ ಮಾಡೋ ಥರ ಇರಲ್ಲ. ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಅವರ ಕರ್ಮವನ್ನು ಅವರೇ ಅನುಭವಿಸಬೇಕು. ಏನೇ ಕಷ್ಟ ಆದ್ರೂ, ಸುಖ ಆದ್ರೂ ಅವ್ರಿಗೆ ಅವರೇ ನೋಡ್ಕೋಬೇಕು. ನಮ್ಮನ್ನು ಏನು ಕೇಳಬಾರ್ದು, ಅಂದರೆ ತಂದೆ ತಾಯಿನ ಏನು ಕೇಳಬಾರ್ದು, ಏನು ಹೇಳಬಾರ್ದು. ಯಾವುದ್ರಲ್ಲಿನೂ ಸಹ ತಂದೆ ತಾಯಿ ಪಾರ್ಟಿಸಿಪೇಟ್ ಮಾಡಲ್ಲ. ನಿನ್ನ ಕರ್ಮ ನೀನು ಅನುಭವಿಸು, ನಮ್ಮ ಜವಾಬ್ದಾರಿನ ನಾವು ನಿಭಾಯಿಸಿದ್ದೀವಿ, ನಿನಗೆ ಮದುವೆ ಮಾಡಿ ಕೊಟ್ಟಿದ್ದೀವಿ, ನಿನ್ನ ಕರ್ಮ, ನಿನ್ನ ಗಂಡ, ನಿನ್ನ ಮನೆ, ನಿನ್ನ ಪ್ರಾಬ್ಲಮ್ಸು ನೀನೇ ಅನುಭವಿಸು ಅನ್ನೋ ಒಂದು ಥಿಂಕಿಂಗಿಂದ ಕೆಲವಷ್ಟು ಪೇರೆಂಟ್ಸ್ ಇರ್ತಾರೆ. ಅದೇ ಥರ ಇನ್ನೂ ಕೆಲವಷ್ಟು ಪೇರೆಂಟ್ಸು ಹೆಣ್ಮಕ್ಳಿಗೆ ಮದುವೆ ಮಾಡಿ ಕೊಟ್ಮೇಲೆ ಕುಗ್ಗೋಗ್ಬಿಡ್ತಾರೆ. ಅಯ್ಯೋ, ನಾವು ಹೆತ್ತ ಮಗಳು ಬೇರೆಯವ್ರ ಮನೆಯಲ್ಲಿ ಹೇಗಿರ್ತಾಳೋ ಏನೋ ಅಂತ ಹೇಳ್ಬಿಟ್ಟು ತುಂಬ ಕೊರಗ್ತಾರೆ. ಪ್ರತಿದಿನ ಮಗಳ ಜೊತೆ ಮಾತಾಡ್ತಾರೆ, ಕಷ್ಟ ಸುಖಗಳ ಬಗ್ಗೆ ಡೀಟೇಲ್ಸ್ನ ತಗೊತಾರೆ. ಏನೇ ಕಷ್ಟ ಇದ್ರೂ ನಾವಿದ್ದೀವಿ ಅನ್ನೋ ಒಂದು ಭರವಸೆನ ಕೊಡ್ತಾರೆ. ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬೋದು, ಆ್ಯಸ್ ಎ ಪೇರೆಂಟ್ಸ್ ಆಗಿಬಿಟ್ಟು ಮಗಳನ್ನ ಕಾಪಾಡ್ತಾರೆ, ಮೊಮ್ಮಕ್ಕಳನ್ನ ನೋಡ್ಕೊತಾರೆ. ನಮ್ಮ ಮನೆ ನಿನಗೋಸ್ಕರ ಯಾವಾಗಲೂ ತೆರೆದಿರುತ್ತೆ ಅನ್ನೋ ಒಂದು ಭರವಸೆನ ಮಗಳಿಗೆ ಕೊಡ್ತಾರೆ. ಸೊ ಈ ಥರದ ಪೇರೆಂಟ್ಸ್ ಇರುವ ಮಕ್ಕಳು ಬಂದುಬಿಟ್ಟು ಮೆಂಟಲಿ ತುಂಬ ಹ್ಯಾಪಿಯಾಗಿರ್ತಾರೆ ಫ್ರೆಂಡ್ಸ್. ಫಿಟ್ಟಾಗಿರ್ತಾರೆ, ಮೆಂಟಲಿ ವೀಕ್ ಆಗೋದೇ ಇಲ್ಲ. ಯಾಕಂದರೆ ಅವ್ರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನೋದು ಇರುತ್ತೆ, ಒಂದು ಭರವಸೆ ಇರುತ್ತೆ. ನಮ್ಮ ಪೇರೆಂಟ್ಸ್ ಇದ್ದಾರೆ, ನನಗೆ ನನ್ನ ಗಂಡನ ಮನೆಯಲ್ಲಿ ಏನೇ ಆದ್ರೂ ನನಗೆ ನನ್ನ ತವರು ಮನೆ ಇದೆ, ನನ್ನ ಮನೆ ಇದೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಈ ಥರದ ಒಂದು ಫೀಲಿಂಗ್ನ ಪಡಿತಾರಲ್ಲ, ಈ ಥರದ ಒಂದು ಸೆಕ್ಯೂರಿಟಿಯನ್ನು ಫೀಲ್ ಮಾಡ್ತಾರಲ್ಲ, ಅವರು ತುಂಬ ಲಕ್ಕಿಯೆಸ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಬಹಳಷ್ಟು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿನೂ ಸಹ ನಾನು ನೋಡಿದ್ದೀನಿ. ಬಹಳಷ್ಟು ಹೆಣ್ಮಕ್ಳು ಮದುವೆ ಆದಮೇಲೂ ಸಹ ತವರು ಮನೆಯಲ್ಲಿನೇ ಇರ್ತಾರೆ. ತಂದೆ ತಾಯಿ ಮಗಳಿಗೆ ಮದುವೆ ಮಾಡಿದ್ದೀವಿ, ಅವಳು ಹೊರಗೆ ಇರಬೇಕು ಅನ್ನೋ ಒಂದು ಮೆಂಟ್ಯಾಲಿಟಿಯಿಂದ ಇರಲ್ಲ. ಮಗಳಿಗೆ ಮದುವೆ ಆಗಿದೆ, ನಮ್ಮ ಮನೇಲಿ ಇರಬೇಕು ಅಂತ ಆಸೆ ಪಡ್ತಿದ್ದಾಳೆ. ನಾವು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಅಳಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅವ್ರಿಗೆ ಏನೇ ಆಸೆಗಳಿದ್ರೂ ಅವನ್ನೆಲ್ಲನೂ ಸೈಡ್ಗಿಟ್ಬಿಟ್ಟು ಮಕ್ಕಳ ಕಡೆನೇ ಗಮನ ಕೊಡ್ತಾರೆ. ಆ ಥರದ ಪೇರೆಂಟ್ಸ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಯಾಗಿ ನಾವು ಯಾವ ರೀತಿ ಕಷ್ಟಪಟ್ಟಿರ್ತೀವೋ, ಸ್ಟ್ರಗಲ್ಸ್ ಪಟ್ಟಿರ್ತೀವೋ ಆ ರೀತಿ ನಮ್ಮ ಮಕ್ಕಳು ಪಡಬಾರ್ದು. ಅವ್ರಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಡಬೇಕು, ಎಮೋಷ್ನಲ್ ಆಗಿ ಅವ್ರ ಜೊತೆ ಕನೆಕ್ಟ್ ಆಗಿರಬೇಕು. ಫೈನಾನ್ಷಿಯಲ್ ಆಗಿ ಯಾರೂ ಅಷ್ಟು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಫ್ರೆಂಡ್ಸ್ ತಂದೆ ತಾಯಿ ಹತ್ರ. ಒಂದು ಎಮೋಷ್ನಲ್ ಸಪೋರ್ಟ್ ಅನ್ನೋದು ತಂದೆ ತಾಯಿ ಕೊಟ್ಟಾಗ ಅದೇ ಮಕ್ಕಳಿಗೆ ರಾಮಬಾಣವಾಗಿರುತ್ತೆ. ಸೊ ಆ ಒಂದು ಸಪೋರ್ಟಿಂದ ಮಕ್ಕಳು ಏನು ಬೇಕಾದರೂ ಸಾಧಿಸ್ತಾರೆ. ಅವರ ಸಾಧನೆಯಲ್ಲಿ ತಂದೆ ತಾಯಿನೂ ಸಹ ಹೆಮ್ಮೆಯನ್ನು ಪಡೀತಾರೆ. ಸೊಸೈಟಿಯಲ್ಲಿನೂ ಸಹ ಗೌರವ ಅನ್ನೋದು ಪೇರೆಂಟ್ಸ್ಗೆ ಸಿಕ್ಕೇ ಸಿಗುತ್ತೆ. ಸೊ ನನ್ನ ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಈ ಒಂದು ಪುಟ್ಟ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಸ್ ಯೂಶ್ವಲ್ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪ್ಲೀಸ್ ಎಲ್ಲ ವ್ಲಾಗ್ಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. Thank you so much for watching. Have a great day ahead. Bye bye. Take care.